ಹಾಗಾಗಿ ಜನಗಳಿಗೆ ನನ್ನ ಹೆಸರು ಹೇಳೋದಕ್ಕೆ ಬರೋದಿಲ್ಲ. ಬಟ್ ನೋಡಿದಾಗ ನೀವು ಆರ್ಟಿಸ್ಟ್ ಅಲ್ವಾ, ಎಲ್ಲೋ ನೋಡಿದ್ದೀನಲ್ಲ ಅಂತ ಮಾತ್ರ ಹೇಳ್ತಾರೆ. ನನ್ನ ಹೆಸರು ಹೇಳಿ ಅಂದರೆ ಹೇಳೋದಕ್ಕೆ ಬರೋದಿಲ್ಲ. ಸಿನಿಮಾ ಇಂಡಸ್ಟ್ರಿ ಅನ್ನೋದಕ್ಕೇ ಒಂದು ನೆಗೆಟಿವ್ ಆದಂಥ ಒಂದು ಎನರ್ಜಿ ಜಾಸ್ತಿ, ಅಂದರೆ ಆ ಫೀಲ್ಡ್ ಒಳಗೆ ಎಂಟ್ರ್ ಆಗಬೇಡಿ ಮಾಡಬೇಡಿ ಅಂತ. ಮನೆಯಲ್ಲಿ ಆಪೋಸ್ ಮಾಡಿದರು ಸ್ಟಾರ್ಟಿಂಗ್, ಮನೆ ಬಿಟ್ಟೇ ಬಂದಿದ್ದೆ ಆ್ಯಕ್ಚುಲಿ. ಮನೇಲಿ ಹೇಳ್ದೆ ಕೇಳಿದೆ ಮನೆ ಬಿಟ್ಟು ಬಂದು ಮೆಜೆಸ್ಟಿಕ್ ಎಂಟ್ರಿ ಆದೆ. ಸುತ್ತ ಪ್ರಪಂಚ ನೋಡಿದೆ, ಏನೂ ಗೊತ್ತಿಲ್ಲ, ಯಾರ ಸಪೋರ್ಟು ಇಲ್ಲ ನನಗೆ, ದುಡ್ಡು ಇರ್ತಿರ್ಲಿಲ್ಲ. ದುಡ್ಡಿಲ್ಲದೆ ಕೆಲವೊಂದು ಆಡಿಷನ್ಸ್ಗಳಿಗೂ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ಮೂವಿನಲ್ಲಿ ಹೇಳಬೇಕು ಅಂತ ಅಂದರೆ ಡೈರೆಕ್ಟರು 2-3-4 ಡೇಸ್ ಹಾಗೆ ಸೆಟ್ಟಲ್ಲೇ ವೆಯ್ಟ್ ಮಾಡಿಸಿದ್ದಾರೆ. ಬೆಳಗಿಂದ ಸಂಜೆ ತನಕ ವೆಯ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಎಂಟರ್ ಆದಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟೆಲ್ಲ ಸರ್ಕಸ್ ಮಾಡಬೇಕು, ಇಷ್ಟೆಲ್ಲ ಈಜು ಹೊಡಿಬೇಕು. ಇನ್ನೂ ನಾನು ದಡ ಸೇರಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಇನ್ನೂ ಈಜ್ತಾನೇ ಇದ್ದೀನಿ. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖೀ ಭವ. ನಮ್ಮ ಇವತ್ತಿನ ಸಂಚಿಕೆಯ ಅತಿಥಿಗಳು ಯಾರು ಅಂದರೆ, ಇವರ ಹೆಸರು ಸಂಹಿತಾ ವಿನ್ಯಾ ಅಂತ. ಇವರು ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ 2016ರಿಂದ ಗುರುತಿಸ್ಕೊಂಡಿದ್ದಾರೆ. ಇವ್ರ ಸ್ಟೋರಿ ಕೇಳಿದ್ರೆ ಮೈ ಜುಮ್ಮನ್ನುತ್ತೆ. ಯಾಕೆಂದರೆ ಇವರು 2016ರಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡಲೇಬೇಕು ಅಂತ ಸಕಲೇಶ್ಪುರದಿಂದ ತಮ್ಮ ಮನೆಯಿಂದ ಮೆಜೆಸ್ಟಿಕ್ಕಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ. ಮೆಜೆಸ್ಟಿಕ್ ಬಂದು ಲ್ಯಾಂಡ್ ಆದಾಗ ಇವ್ರಿಗೆ ಯಾರೂ ಗೊತ್ತಿರಲ್ಲ ಬೆಂಗಳೂರಲ್ಲಿ. ಒಬ್ಬರು ಸ್ನೇಹಿತರದ್ದು ಮನೆ ಮಾತ್ರ ಗೊತ್ತಿರುತ್ತೆ, ಅಂದರೆ ಫೋನ್ ನಂಬರ್. ಅದನ್ನ ಹಿಡ್ಕೊಂಡು ಇವರು ಕನ್ನಡ ಚಿತ್ರರಂಗದ ಎಂಟ್ರಿ ಕನಸನ್ನು ಕಂಡುಕೊಂಡು ಮೆಜೆಸ್ಟಿಕಲ್ಲಿ ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ 2016ರಿಂದ ಇವತ್ತಿನವರೆಗೆ 2025ರವರೆಗೆ 16 ಸಿನಿಮಾನ ಮಾಡ್ತಾರೆ. ಅದರಲ್ಲಿ 7 ಸಿನಿಮಾ ರಿಲೀಸ್ ಆಗಿದೆ, ಇನ್ನು 7 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಮತ್ತು 2 ಸಿನಿಮಾ, ಒಂದು ತಮಿಳು ಮತ್ತು ಒಂದು ಕನ್ನಡದಲ್ಲಿ ಇವ್ರದ್ದು ಇನ್ನೂ ಶೂಟಿಂಗ್ನಲ್ಲಿ ಇದೆ. ಸೊ 7 ಸಿನಿಮಾ ರಿಲೀಸ್ ಆಗೋದ್ರಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಲೈನಪ್ಪಲ್ಲಿದ್ದಾವೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಸಂಹಿತಾ ವಿನ್ಯಾ ಅವರಿಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸರ್. ಅನ್ನದಾತ ಸುಖೀ ಭವ. ಹಾಗೆ ನಮ್ಮ ಕರ್ನಾಟಕ ಜನತೆಗೂ ನನ್ನ ಕಡೆಯಿಂದ ನಮಸ್ತೆ. ಸಂಹಿತಾ ವಿನ್ಯಾ ಅನ್ನೋದು ಇದು ಮನೆ ಹೆಸರಾ ಅಥವಾ ನೀವು ಸ್ಕ್ರೀನ್ ನೇಮ್ ಅಂತ ಮಾಡ್ಕೊಂಡಿರೋದಾ? ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನೆ ಹೆಸರು, ಹುಟ್ಟಿದ ಹೆಸರು ಬಂದು ಸೌಪರ್ಣಿಕ, ಆಮೇಲೆ ಮಾನಸ, ಮೌನ, ಈಗ ಸಂಹಿತಾ ವಿನ್ಯಾ. ಸೌಪರ್ಣಿಕ, ಮಾನಸ, ಮೌನ, ಸಂಹಿತಾ ವಿನ್ಯಾ. ಇಷ್ಟ ಇದೆ. ಅಲ್ಲ, ಇದನ್ನು ಏನಕ್ಕೆ ಕೇಳಿದೆ ಅಂದರೆ, ಫಸ್ಟ್ ಆಫ್ ಆಲ್ ಒಬ್ಬರು ಅನ್ನದಾತರು ಅಂತ ನಾವು ಯಾರು ಹೇಳ್ತೀವಿ, ನಮ್ಮ ಪ್ರೊಡ್ಯೂಸರ್ಗಳು ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂದರೆ ನಿಮ್ಮ ಹೆಸರನ್ನ ಪ್ರೊನೌನ್ಸ್ ಮಾಡೋಕ್ಕೆ ಅಷ್ಟು ಟೈಮ್ ತೊಗೊಳುತ್ತಲ್ಲ, ಅದಕ್ಕೆ ರೀಚಿಗೆ ಇದೀರಾ ಅಂತ ಕೇಳ್ತಾ ಇರೋದು. ಸರ್ ಅದು ಒಂದು ನನಗೆ ನೆಗೆಟಿವ್ ಅಂದ್ಕೊಳ್ತೀನಿ. ಯಾಕಂದರೆ ಸಂಹಿತಾ ವಿನ್ಯಾ ಕೆಲವೊಬ್ಬರಿಗೆ ಅದು ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ. ತುಂಬ ಜನ ಸಮಂತ ಅಂತ ಹಾಕ್ಬಿಡ್ತಾರೆ, ಇಲ್ಲಾಂದರೆ ಸಂಗೀತ ಅಂತ ಹಾಕ್ಬಿಡ್ತಾರೆ, ಇಲ್ಲ ಸಮಿತಾ ಅಂತ ಹಾಕ್ಬಿಡ್ತಾರೆ. ಅದೊಂದು ನನಗೆ ತುಂಬ ಹೆಂಗಾಗಿದೆ ಅಂದರೆ ಪ್ರೆಸ್ನಲ್ ಆಗಲಿ ಕೆಲವೊಂದು ಕಡೆ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಇದೆ ಅನಿಸುತ್ತೆ. ಹಾಗಾಗಿ ಜನಗಳಿಗೆ ನನ್ನ ಹೆಸರು ಹೇಳೋದಕ್ಕೆ ಬರೋದಿಲ್ಲ. ಬಟ್ ನೋಡಿದಾಗ ನೀವು ಆರ್ಟಿಸ್ಟ್ ಅಲ್ವಾ, ಎಲ್ಲೋ ನೋಡಿದ್ದೀನಲ್ಲ ಅಂತ ಮಾತ್ರ ಹೇಳ್ತಾರೆ. ನನ್ನ ಹೆಸರು ಹೇಳಿ ಅಂದರೆ ಹೇಳೋದಕ್ಕೆ ಬರೋದಿಲ್ಲ. ವಾಟ್ ಯು ಮೀನ್ ಬೈ ಸಂಹಿತಾ ವಿನ್ಯಾ? ಅಂದರೆ ನಿಮ್ಮ ಹೆಸರು ಸಂಹಿತಾ ವಿನ್ಯಾ ಅಂತ ಇದೆ, ಪ್ರೊನೌನ್ಸಿಯೇಷನ್ಗೆ ಕಷ್ಟ ಆಗುತ್ತೆ, ಅದರ ಅರ್ಥ ಏನು? ಇಲ್ಲ, ಸಂಹಿತಾ ವಿನ್ಯಾ ಅಂದರೆ ಸ್ವಲ್ಪ ಹಿತವಾಗಿ ಪೇಷನ್ಸ್ ಇರೋವಂಥ ಹುಡುಗಿ. ಆ್ಯಕ್ಚುಲಿ ನಾನು ಹಂಗೆ. ಡು ಯು ಬಿಲೀವ್ ಇನ್ ಆಸ್ಟ್ರಾಲಜಿ ಆರ್ ನ್ಯೂಮರಾಲಜಿ? ಅದರಿಂದ ಇದು ಬಂದಿದ್ದ ಹೆಸರು? ಸರ್ ನಾನು ನಂಬೋದಿಲ್ಲ, ಬೇರೆ ಯಾರೋ ಕರ್ಕೊಂಡು ಹೋಗಿ ಇದೆಲ್ಲ ನಂಬಬೇಕು, ಒಳ್ಳೇದಾಗುತ್ತೆ ನೋಡೋಣ ಅಂತ ಹೇಳಿ ಇದು ಮಾಡಿದ್ರು. ಓಕೆ, ಹೆಸರು ಕೂಡ ಸ್ವಲ್ಪ ಯುನಿಕ್ ಆಗಿತ್ತು, ನನಗೂ ಇಷ್ಟ ಆಯಿತು. ನೀವು ಗೂಗಲಲ್ಲಾಗಲಿ ಎಲ್ಲಿ ಸರ್ಚ್ ಮಾಡಿದ್ರು ಸಂಹಿತಾ ವಿನ್ಯಾ ಒಂದೇ, ಇನ್ಯಾರೂ ಇಲ್ಲ. ಸೊ ಹಾಗಾಗಿ ಫಿಕ್ಸ್ ಆಯಿತು. ಸಂಹಿತಾ ವಿನ್ಯಾ ಅವರು ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಪ್ರೇಕ್ಷಕರಿಗೆ ಒಂದು ಕಿರು ಪರಿಚಯ ಕೊಡ್ಬೋದಾ? ಬೇಸಿಕಲಿ ನಾವು ಬಂದು ಸಕಲೇಶ್ಪುರದಿಂದ ಬ್ಯಾಂಗ್ಳೂರಿಗೆ ಬಂದು ಇಷ್ಟೆಲ್ಲ ಮೂವಿಗಳನ್ನ ಮಾಡಿ ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಎಜುಕೇಷನ್ ಎಲ್ಲ ಸಕಲೇಶ್ಪುರದಲ್ಲೇ ಆಗಿದ್ದು. ಮತ್ತು MBA ಮಾಡ್ತಾ ಇದ್ದೀನಿ ಇವಾಗ, BBM ಕಂಪ್ಲೀಟ್ ಆಗಿದೆ. ಹಾಗೆ ಡಿಪ್ಲೊಮಾ ಕೂಡ ಮಾಡಿದೆ, D.Ed ಮಾಡಿದ್ದೀನಿ ಮಧ್ಯದಲ್ಲಿ. ಅದಾದಮೇಲೆ ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೇ ನನಗೆ ಏನು ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು ಅನ್ನೋದೊಂದು ಇಷ್ಟ ಇತ್ತು. ನಾನು ಏನು ಅಂದ್ಕೊಂಡು ಇವತ್ತು ಅದನ್ನು ಆಗಿದ್ದೀನಿ, ಅದು ನನಗೆ ಖುಷಿ ಕೊಡೋವಂಥ ವಿಷಯ.
ಸಂಹಿತಾ ವಿನ್ಯಾ ಅವರ ಮನೆ ಅಂದರೆ ಫ್ಯಾಮಿಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತ? ನಾನು, ನನ್ನ ತಮ್ಮ, ಅಪ್ಪ, ಅಮ್ಮ, ನಮ್ಮದೊಂದು ಪುಟ್ಟ ಫ್ಯಾಮಿಲಿ. ಆದರೆ ನಾನು ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ನಮ್ಮ ಅಜ್ಜಿ ಮತ್ತು ಮಾಮನ ಜೊತೆನೇ. ಅವರೇ ನನಗೆ ಅಪ್ಪ ಅಮ್ಮ ಎಲ್ಲ. ಅವರೇ ನನಗೆ ಸಾಕಿ ಬೆಳೆಸಿ ಓದಿಸಿದ್ದು. ಬಟ್ ಅವ್ರಿಗೇನು ಅಂತ ಅಂದರೆ ನಾನು ಒಂದು ಒಳ್ಳೆ ಪೊಸಿಷನಲ್ಲಿರಬೇಕು, ಐ ಮೀನ್ ಒಂದು ಗೌರ್ಮೆಂಟ್ ಜಾಬು ಇಲ್ಲ ಇಂಜಿನಿಯರ್ ಆಗಬೇಕು. ಸೊ CS ಕೂಡ ಮಾಡಿದೆ ನಾನು, ಕಂಪ್ಯೂಟರ್ ಸೈನ್ಸು. ಬಟ್ ಕಂಪ್ಲೀಟ್ ಮಾಡಲಿಲ್ಲ, ಯಾಕಂದರೆ ನನಗೆ ಇಲ್ಲಿ ಹುಚ್ಚಿತ್ತಲ್ಲ ಆ್ಯಕ್ಟಿಂಗ್ ಫೀಲ್ಡಲ್ಲಿ. ಹಾಗಾಗಿ ಬಟ್ ಅವ್ರ ಆಸೆನ ನಿರಾಸೆ ಮಾಡಿ ಇವತ್ತು ನನ್ನ ಆಸೆನ ಪೂರೈಸ್ಕೊಂಡಿದ್ದೀನಿ. ಅದು ಒಂದು ತುಂಬ ಬೇಜಾರಾಗಿದೆ. ಅಜ್ಜಿ ಮಾಮನೇ ನನಗೆ ಅಪ್ಪ ಅಮ್ಮ ಎಲ್ಲ ಆಗಿದ್ದು. ಬಟ್ ಇವತ್ತಿನ ದಿನ ಅಜ್ಜಿ ಇಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಇವತ್ತಿನ ದಿನ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸಂಹಿತಾ ಅವ್ರ ಹತ್ರ ನಾನು ಫ್ಯಾಮಿಲಿ ಬಗ್ಗೆ ಯಾಕೆ ಕೇಳಿದೆ ಅಂದರೆ, ಯೂಶ್ವಲಿ ಒಂದು ಸಿನಿಮಾ ಇಂಡಸ್ಟ್ರಿ ಅಂದಾಗ, ಸಿನಿಮಾ ಇಂಡಸ್ಟ್ರಿ ಅನ್ನೋದಕ್ಕೇ ಒಂದು ನೆಗೆಟಿವ್ ಆದಂಥ ಒಂದು ಎನರ್ಜಿ ಜಾಸ್ತಿ. ಅಂದರೆ ಆ ಫೀಲ್ಡ್ ಒಳಗೆ ಎಂಟ್ರ್ ಆಗಬೇಡಿ, ಮಾಡಬೇಡಿ ಅಂತ. ದಟ್ ಟು ಒಂದು ಗರ್ಲ್ ಚೈಲ್ಡ್ ಸಿನಿಮಾ ಎಂಟ್ರ್ ಆಗಬೇಕಾದ್ರೆ ಆ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇರೋದಿಲ್ಲ ಅಂತ ಹೇಳ್ತಾರೆ, ಮ್ಯಾಕ್ಸಿಮಮ್ 90% ಆಫ್ ಇಟ್. ಹೌದು. ಸೊ ನಿಮಗೆ ಆ ಥರ ಏನಾದರೂ ಅನುಭವ ಆಯಿತಾ? ಖಂಡಿತ ಅನುಭವ ಆಗಿದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿ ಟ್ರೆಡಿಷ್ನಲ್ ಫ್ಯಾಮಿಲಿ, ಅವರಿಗೆ ಈ ಮೂವಿ ಫೀಲ್ಡ್ ಇದೆಲ್ಲ ಆಗೋದಿಲ್ಲ. ನನಗೇನು ಅಂದರೆ ಚಿಕ್ಕ ವಯಸ್ಸಿಂದನೂ ಮೂವಿ ಫೀಲ್ಡಿಗೆ ಬರೋದು ತುಂಬಾ ಇಂಟ್ರೆಸ್ಟ್ ಇತ್ತು. ಅದು ಹೆಂಗೆ ಬಂದೆ ಅಂತ ನನಗೆ ಗೊತ್ತಲ್ಲ. ಇವತ್ತು ಹಿಂದೆ ತಿರುಗಿ ನೋಡಿದರೆ ಹಿಂಗೆಲ್ಲ ಬಂದ ಅನ್ನೋದೊಂದು ಸರ್ಪ್ರೈಸ್ ಆಗಿದೆ. ಮನೆಯಲ್ಲಿ ಆಪೋಸ್ ಮಾಡಿದರು ಸ್ಟಾರ್ಟಿಂಗ್. ಮನೆ ಬಿಟ್ಟೇ ಬಂದಿದ್ದೆ ಆ್ಯಕ್ಚುಲಿ. ಮನೇಲಿ ಕೇಳಿದೆ ಮನೆ ಬಿಟ್ಟು ಬಂದು ಮೆಜೆಸ್ಟಿಕ್ ಎಂಟ್ರಿ ಆದೆ. ಸುತ್ತ ಪ್ರಪಂಚ ನೋಡಿದೆ, ಏನೂ ಗೊತ್ತಿಲ್ಲ, ಎಲ್ಲಿ ಹೋಗೋದು, ಏನು ಮಾಡೋದು. ಆಮೇಲೆ ನನ್ನ ಫ್ರೆಂಡ್ ಮನೆ ಕಡೆಯಿಂದ ಅಲ್ಲಿ ಹೋಗಿ ಸಾಕಷ್ಟು ಏನೇನೋ ಸರ್ಕಸ್ ಮಾಡಿದೆ, ಅದು ಹೇಳ್ತೀನಿ ಮತ್ತೆ. ಮನೆಯಲ್ಲಿ ನಮ್ಮ ರಿಲೇಷನ್ಸು ಕೂಡ ಅಷ್ಟೇ. ಅವಳೇನಕ್ಕೆ ಫಿಲ್ಮ್ ಇಂಡಸ್ಟ್ರಿಗೆ ಹೋಗಿದ್ದಾಳೆ, ಫಿಲ್ಮ್ ಇಂಡಸ್ಟ್ರಿ ಅಂತ ಅಂದ್ರೇ ಬೇರೆ ಥರ, ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅದು ಎಲ್ಲ ಇಂಡಸ್ಟ್ರಿನಲ್ಲಿದೆ ಅಂತ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಎಲ್ಲರೂ ಅಂತ ಮಾತ್ರ ಗೊತ್ತಿಲ್ಲ. ಫಿಲ್ಮ್ ಇಂಡಸ್ಟ್ರಿ ಮಾತ್ರನೇ ಫೋಕಸ್ ಮಾಡ್ತಾರೆ, ಸರಿ ಇಲ್ಲ ಅದು ಅಲ್ಲಿ ಫಿಲ್ಮಲ್ಲಿ ಮಾಡ್ತಿದ್ದಾಳ, ಆಯಿತು ಅಕ್ಕಪಕ್ಕದವರು ಅಷ್ಟೇ ಫಿಲ್ಮಲ್ಲಿ ಮಾಡ್ತಿದ್ದಾಳ ಅಂತಲೇ ಒಂಥರ ಮುಖ ಮಾಡ್ತಾರೆ ಹೊರತು ಯಾರೂ ಸಪೋರ್ಟ್ ಅಂತೂ ಮಾಡ್ತಿರಲಿಲ್ಲ. ಆಮೇಲೆ ಇಂಡಸ್ಟ್ರಿಗೆ ಬಂದು ಕೆಲವೊಂದಷ್ಟು ಮೂವಿಗಳು ರಿಲೀಸ್ ಆದಮೇಲೆ ಇವಾಗ ಮನೆಯಲ್ಲಿ ಒಪ್ಪಿಗೆ ಇದೆ. ಈಗ ಮನೆಯಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ, ಯಾರು ಏನೇ ಅಂದರು ಅಂದ್ಕೊಳ್ಳೋರು ಅಂದ್ಕೊಳ್ಳಿ. ಇವಾಗ ಅಪ್ಡೇಟ್ ಆಗಿದ್ದಾರೆ ಎಲ್ಲ, ಸೊ ಸಪೋರ್ಟಿವ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ಇಟ್ ಟೇಕ್ಸ್ a lot of time and you have to prove yourself to be in the place where you are ಅಂತ. ಇನ್ನೊಂದೇನು ಅಂತ ಅಂದರೆ, ಮನೆಯಲ್ಲಿ ನಮ್ಮ ಮಾಮ ಮತ್ತು ಅಜ್ಜಿ ತುಂಬಾ ಅಪೋಸ್ ಮಾಡಿದರು. ಅವ್ರಿಗೆ ಇವತ್ತಿಗೂ ಕೂಡ ಇಷ್ಟ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ. ನಮ್ಮ ಮಾಮನಿಗೆ ಇಷ್ಟನೇ ಇಲ್ಲ. ಅವ್ರಿಗೆ ಇಲ್ಲಿ ಇವಾಗಿದ್ದೀನಿ ಅಂತ ಅಂದರೆ ಮಾತಾಡ್ತಾ ಇಲ್ಲ, ಇವಾಗ ಮಾತೇ ಬಿಟ್ಬಿಟ್ಟಿದ್ದಾರೆ ಈ ಕಡೆಯಿಂದ. ಹಾಗಾಗಿದೆ. ಬಟ್ ನಮ್ಮ ತಂದೆ ತುಂಬ ಸಪೋರ್ಟ್ ಮಾಡ್ತಾರೆ. ಮಗಳು ಓಕೆ ಏನಾದರೂ ಮೂವಿ ರಿಲೀಸ್ ಆದರೆ ಯಾವ್ದು ರಿಲೀಸ್ ಆಗ್ತಿದೆ ಏನು ಎಲ್ಲ ಅಪ್ಡೇಟ್ ಎಲ್ಲ ಕೇಳ್ತಿರ್ತಾರೆ, ಖುಷಿ ಆಗುತ್ತೆ. ನಮ್ಮ ತಾಯಿ ಅಷ್ಟಕ್ಕಷ್ಟೇ ಇದ್ದರು. ಬಟ್ ಇವಾಗ ಓಕೆ, ಅವರು ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಪಡ್ತಾರೆ. ಬಟ್ ನನಗೂ ಒಂದು ಇವಾಗ ಇನ್ನೂ ಏನಾದರೂ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು ಅಂತ ನನಗೂ ಒಂದು ಹೊಸದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಇವಾಗ ಸಪೋರ್ಟ್ ಇರೋದ್ರಿಂದ. ಸಂಹಿತಾ ಅವರು ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಬಂದಂಥ ಇಸ್ವಿ ಯಾವುದು? 2016 ಎಂಟ್ರಿ ಆಗಿದ್ದು. ಎಂಟ್ರಿ ಆದಾಗಲೇ ಸಾಕಷ್ಟು ಸ್ಟ್ರಗ್ಲಿಂಗ್ ಮಾಡಿದ್ದೀನಿ. ಫಸ್ಟ್ ಮೆಜೆಸ್ಟಿಕ್ ಎಂಟ್ರಿ ಆದೆ, ಅದಾದಮೇಲೆ ಏನು ಗೊತ್ತಿಲ್ಲ, ಬ್ಯಾಂಗ್ಳೂರ್ ಅಂತ ಅಂದ್ರೇ ಏನು ಅಂತ ಗೊತ್ತಿಲ್ಲ ನನಗೆ. ಚಿಕ್ಕ ವಯಸ್ಸಲ್ಲಿರಬೇಕಾದ್ರೇ ಈ ಡ್ರಾಮಾ ಮತ್ತು ಡ್ಯಾನ್ಸ್ ಕಾಂಪಿಟೇಷನ್ಸ್ ಈ ಥರ ಎಲ್ಲ ಮನೆಯಲ್ಲಿ ಗೊತ್ತಾಗದೇ ಇರೋ ಥರ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಆಮೇಲೆ ಮನೆಗೆ ಬಂದು ಹೊಡ್ಸ್ಕೊತಾ ಇದ್ದೆ, ಬೈಸ್ಕೊತಾ ಇದ್ದೆ, ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲ. ನಂತರ ಮೆಜೆಸ್ಟಿಕಲ್ಲಿ ನಂದೊಬ್ಳು ಫ್ರೆಂಡ್ ಇದ್ಲು, ಅವಳ ಮನೆಗೆ ಹೋಗಿ ಅಲ್ಲಿ ಉಳ್ಕೊಂಡು ಸಾಕಷ್ಟು ಆಡಿಷನ್ಸ್ಗೆಲ್ಲ ಹೋಗಿ ಕೆಲವೊಂದು ಟೈಮಲ್ಲಿ ಹೆಂಗಾಗಿತ್ತು ಅಂದರೆ, ಆ ಟೈಮಲ್ಲಿ ಯಾರ ಸಪೋರ್ಟು ಇಲ್ಲ ನನಗೆ, ದುಡ್ಡು ಇರ್ತಿರ್ಲಿಲ್ಲ. ದುಡ್ಡಿಲ್ಲದೆ ಕೆಲವೊಂದು ಆಡಿಷನ್ಸ್ಗಳಿಗೂ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. ಇಲ್ಲೊಂದು ಕಡೆ ಆಡಿಷನ್ಸ್ ಇದೆ, ಒಳ್ಳೆ ಪ್ರೊಡಕ್ಷನ್ಸ್ ಆ ಥರ ಎಲ್ಲ, ತುಂಬ ಆ ಥರ ಎಲ್ಲ ಸಾಕಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ. ಇನ್ನೇನೋ ಸರ್ಕಸ್ ಮಾಡಿ ಕೊನೆಗೆ ಒಂದು ಮೂವಿ ಹೇಗೋ ಕೈಗೆ ಸಿಕ್ತು. ಅಲ್ಲಿಂದ ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಮೂವಿ ಗೌಡ್ರ ದರ್ಬಾರ್ ಅಂತ, ಬಟ್ ಇವತ್ತಿಗೂ ರಿಲೀಸ್ ಆಗಿಲ್ಲ ಅದು. ಅಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡಿಕೊಂಡೆ. ಅದಾದಮೇಲೆ ಹಾಲು ತುಪ್ಪ ಅಂತ ಹೇಳಿ ಫಸ್ಟ್ ಹೀರೋಯಿನ್ ಆಗಿ ಮಾಡಿರೋದು ಹಾಲು ತುಪ್ಪ. ಅದು ರಿಲೀಸ್ ಆಯಿತು. ಸೆಂಚುರಿ ಗೌಡ್ರು ಗಡ್ಡಪ್ಪನವ್ರ ಜೊತೆ ಮಾಡಿದ್ದು, ಮತ್ತು ಗೂಳಿಹಟ್ಟಿ ಪವನ್ ಸೂರ್ಯ ಅಂತ. ಆ ಮೂವಿನಲ್ಲಿ ಹೇಳಬೇಕು ಅಂತ ಅಂದರೆ, ಡೈರೆಕ್ಟರು 2-3-4 ಡೇಸ್ ಹಾಗೆ ಸೆಟ್ಟಲ್ಲೇ ವೆಯ್ಟ್ ಮಾಡಿಸಿದ್ದಾರೆ. ಬೆಳಗಿಂದ ಸಂಜೆ ತನಕ ವೆಯ್ಟ್ ಮಾಡಿದ್ದೀನಿ.
ಆಫ್ಟರ್ 4th ಡೇ ನನಗೆ ಫಸ್ಟ್ ಡೈಲಾಗೇ ಕೊಟ್ಟಿದ್ದು. ಫಸ್ಟ್ ಟೈಮ್ ನನಗೆ ಗೊತ್ತಿಲ್ಲ ಅಲ್ಲಿ ಸುತ್ತಮುತ್ತ ಹೇಗೆ ಏನು ಯಾರನ್ನು ಮಾತಾಡ್ಸೋದು ಏನು ಹಿಂಗೆ ಮಾಡ್ತಿದ್ದಾರೆ ಏನೂ ಗೊತ್ತಿಲ್ಲ ನನಗೆ. ಆ್ಯಕ್ಟಿಂಗ್ ಕ್ಲಾಸಿಗೆಲ್ಲ ಹೋಗಿದ್ದು ಬಂದಿಲ್ಲ. ಏನು ಅಂದರೆ ಈ ಮೊಬೈಲಲ್ಲಿ ಏನೆಲ್ಲ ಬರ್ತಾಯಿತ್ತು ಅದನ್ನೆಲ್ಲ ನನಗೆ ನಾನೇ ಇದು ಮಾಡ್ಕೊಳ್ತಾ ಇದ್ದೆ. ಆ ಥರ ಚಿಕ್ಕ ವಯಸ್ಸಿಂದನೂ ಕಲ್ತ್ಕೊಂಡು ಬಂದಿರೋ ಅಂಥವಳು. ಕೊನೆಗೆ ಓಕೆ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಆಯಿತು. ಮತ್ತು ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿ ಇವತ್ತು ಒಂದು 16 ಮೂವಿ ಮಾಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ಸೀತಮ್ಮ ಬಂದಳು ಸಿರಿಮಲ್ಲಿಗೆ ತೊಟ್ಟು ಅಂತ ಅದೊಂದು ಹೀರೋಯಿನ್ ಓರಿಯೆಂಟೆಡ್ ಮೂವಿ, ಅದು ಅವಾರ್ಡ್ ಕೂಡ ಬಂತು, ಸ್ಟೇಟ್ ಅವಾರ್ಡ್. ಆಮೇಲೆ ಅಮೃತಗಳಿಗೆ ಅದು ಕೂಡ ಹೀರೋಯಿನ್ ಓರಿಯೆಂಟೆಡ್ ಮೂವಿ. ವಿಷ್ಣು ಸರ್ಕಲ್ ಅಂತ ಮಾಡಿದೆ ಜಗ್ಗೇಶ್ ಅವರ, ಗುರುರಾಜ್ ಜಗ್ಗೇಶ್ ಅವ್ರ ಜೊತೆ. ಒಂದೊಂದು ಮೂವಿಗಳು ಕೂಡ ಒಂದೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ನನಗೆ. ಬಟ್ ಸ್ಟಾರ್ಟಿಂಗ್ ಮೂವಿ ಮಾತ್ರ ತುಂಬ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್. ಯಾಕಂದರೆ ಅಷ್ಟು ದಿನ ವೆಯ್ಟ್ ಮಾಡಿಸಿ ಆಮೇಲೆ ಡೈಲಾಗ್ಸ್ ಕೊಟ್ಟಿದ್ದು, ಅದಾದಮೇಲೆ ಹೇಗೆ ಅಂತ ಗೊತ್ತಾಯಿತು ನನಗೆ ಇಂಡಸ್ಟ್ರಿ ಹೇಗಿದೆ ಏನು. ನಾನು ಇಂಡಸ್ಟ್ರಿಗೆ ಬಂದರೆ ದೊಡ್ಡದಾಗಿ ಬೆಳಿಬೋದು, ಹೋಗಿದ ತಕ್ಷಣ ನನಗೆ ದೊಡ್ಡದಾಗಿ ಚಾನ್ಸ್ ಕೊಡ್ತಾರೆ ಅಂತೆಲ್ಲ ಅಂದ್ಕೊಂಡು ಎಂಟ್ರಿ ಆದೆ. ಬಟ್ ಇಲ್ಲಿ ಎಂಟರ್ ಆದಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟೆಲ್ಲ ಸರ್ಕಸ್ ಮಾಡಬೇಕು, ಇಷ್ಟೆಲ್ಲ ಈಜು ಹೊಡಿಬೇಕು. ಇನ್ನೂ ನಾನು ದಡ ಸೇರಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಇನ್ನೂ ಈಜ್ತಾನೇ ಇದ್ದೀನಿ, ಯಾವಾಗ ದಡ ಸೇರ್ತೀನೋ ಗೊತ್ತಿಲ್ಲ. ಬಟ್ ಎಲ್ಲರೂ ಸಪೋರ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನೇ ಇಷ್ಟಪಟ್ಟು ಬಂದಿರೋವಂಥ ಫೀಲ್ಡ್ ಇದು. ನಾನು ಇಲ್ಲೇ ಇರಬೇಕು, ನಾನು ಮತ್ತೆ ಹೋಗೋದಕ್ಕಂತೂ ನಾನು ಇಷ್ಟಪಡೋದಿಲ್ಲ. ಸಾಕಷ್ಟು ಜನ ಏನು ತುಳಿಬೋದು, ನಾನು ಇವಾಗ ಬೆಳೀತಾ ಇದ್ದೀನಿ ಅಂತ ಅಂದರೆ ತುಳಿಯೋದಕ್ಕೆ ಟ್ರೈ ಮಾಡ್ಬೋದು, ಏನೆಲ್ಲ ಮಾಡೇ ಮಾಡ್ತಾರೆ. ಅದು ಆಬ್ವಿಯಸ್ಲಿ ಎಲ್ಲರೂ ಲೈಫಲ್ಲಿ ಇದ್ದೇ ಇರುತ್ತೆ. ಹಾಗಂತೇಳಿ ಮತ್ತೆ ನಾನು ಹಿಂದೆ ಹೋಗಿ ಮತ್ತೆ ಹಳೆ ಇದಕ್ಕೆ ಹೋಗುವಂಥದ್ದು ನಾನು ರೆಡಿ ಇಲ್ಲ. ಇಲ್ಲೇ ಇರಬೇಕು, ಇಲ್ಲೇ ಬೆಳಿಬೇಕು, ಇನ್ನೂ ಒಂದಷ್ಟು ಜನಗಳಿಗೆ ನನ್ನ ಕಡೆಯಿಂದ ಎಂಟರ್ಟೈನ್ಮೆಂಟ್ ಸಿಗಬೇಕು, ಒಳ್ಳೊಳ್ಳೆ ಚಲನಚಿತ್ರಗಳು ಮಾಡಬೇಕು ಅಂತ ನನ್ನ ಆಸೆ. 2016ರಿಂದ ನೀವು ಸತತವಾಗಿ ಕನ್ನಡ ಚಿತ್ರಗಳನ್ನ ಮಾಡ್ಕೊಂಬಂದ್ರಿ. ಸನ್ಮಿತಾ ಅವರು ಕನ್ನಡ ಚಿತ್ರಕ್ಕೆ ಸೀಮಿತನ ಅಥವಾ ಬೇರೆ ಭಾಷೆಗೂ? ಬೇರೆ ಭಾಷೆನೂ ನನಗೆ ಆ್ಯಕ್ಟಿಂಗಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಕನ್ನಡ ಅಂತ ಅಲ್ಲ, ಕನ್ನಡ, ತಮಿಳು. ಆಲ್ರೆಡಿ ನಾನು ತಮಿಳು ಕೂಡ ಮಾಡಿದ್ದೀನಿ, ತೆಲುಗು ಕೂಡ ಮಾಡಿದ್ದೀನಿ, ತೆಲುಗು ರಿಲೀಸ್ ಆಗಿದೆ. ಆ್ಯಂಡ್ ಮಲಯಾಳಂ ಕೂಡ ವರ್ಕೌಟ್ ಮಾಡ್ತಾ ಇದ್ದೀನಿ ಇವಾಗ. ಸಾಕಷ್ಟು ಮೂವೀಸ್ ಮಾಡಿರೋದಂದ್ರೆ ಕನ್ನಡ. ಯಾಕಂದರೆ ನಾನು ಕರ್ನಾಟಕದವಳು, ನನ್ನ ಕನ್ನಡದಲ್ಲಿ ಬೆಳಿಬೇಕು, ಕನ್ನಡ ಜನತೆಗೆ ನಾನು ಗೊತ್ತಾಗಬೇಕು ಅನ್ನೋದು ನನ್ನ ಇಷ್ಟ. ಬೇರೆ ತಮಿಳ್ ತೆಲುಗು ಅಂತ ಬಂದಾಗ ಓಕೆ ಅದು ಒಂದು ಕಡೆ ಇರಲಿ ಅನ್ನೋದೊಂದು. ಎಲ್ಲ ನಿಮ್ಮನ್ನು ನಾವು ಬಹುಭಾಷಾ ನಟಿ ಅಂತ ಕರಿಬೋದು, ಯಾಕಂದರೆ ನೀವು ಆಗಲೇ ಸುಮಾರು 3 ಭಾಷೆಯಲ್ಲಿ ಮಾಡಿದ್ದೀರಾ. ಮತ್ತು ಇನ್ನೊಂದು ಕೇಳ್ಪಟ್ಟೆ ನಾನು, ಲಂಬಾಣಿ ಭಾಷೆಯಲ್ಲೂ ಒಂದು ಸಿನಿಮಾ ಮಾಡಿದ್ದೀರಾ ಅಂತ. ಹೌದು, ನಸಾಬ್ ಅಂತ ಹೇಳಿ. ಬಟ್ ಅದು ಗುಡ್ ಎಕ್ಸ್ಪೀರಿಯನ್ಸ್. ಆ ಜನಾಂಗದೊಳಗಡೆನೆ ಮಾಡಿರೋವಂಥ ಸಿನಿಮಾ, ಬಾಗಲಕೋಟೆನಲ್ಲಿ ಅವ್ರದ್ದೇ ಆದಂಥ ಒಂದು ವಾಸ ಇರೋವಂಥ ಸ್ಥಳ ಇದೆ. ಅಲ್ಲೇ ಹೋಗಿ ಅವರ ಅವ್ರ ಕಲ್ಚರ್ ಹೇಗಿದೆ ಅಂತ ಅಂದರೆ ಅದೊಂಥರ ಒನ್ ಮಂತ್ ಅಲ್ಲೇ ಇದ್ವಿ. 1 ಮಂತಲ್ಲಿ ನನ್ನ ಶೆಡ್ಯೂಲ್ ಬಂದು ಒಂದು 15 ಡೇಸ್ ಇತ್ತು. ಅದು ಸಿಕ್ಕಾಬಟ್ಟೆ ಬಿಸಿಲು ಬೇರೆ, ಆ ಬಟ್ಟೆಗಳು ಫುಲ್ ವೆಯ್ಟ್ ಇರುತ್ತೆ. ಬಟ್ ಅವ್ರು ಬೆಳಗಿಂದ 24 hours ಅದೇ ಬಟ್ಟೆನಲ್ಲಿ ಇರ್ತಾರೆ. ಅದನ್ನೆಲ್ಲ ಹೆಂಗೆ ಹಾಕೊಂಡು ಕ್ಯಾರಿ ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಕೆಲಸ ಮಾಡೋದ್ರಿಂದ ಹಿಡಿದು ಬಟ್ಟೆ ಒಗೆಯೋದ್ರಿಂದ ಹಿಡಿದು ಕೂಡ ಅದರಲ್ಲೇ ನಮಗೆ ಅನ್ಕಂಫರ್ಟೇಬಲ್. ಯಾವಾಗಪ್ಪ ಅದು ಕಾಸ್ಟ್ಯೂಮ್ ರಿಮೂವ್ ಮಾಡಿ ಬೇರೆ ಫ್ರೀಯಾಗಿ ಕಾಸ್ಟ್ಯೂಮ್ ಹಾಕ್ಕೊಳ್ತೀವಿ ಅಂತ. ಬಟ್ ರಿಯಲ್ ಸ್ಟೋರಿ ಅದು ಆ್ಯಕ್ಚುಲಿ. ನಸಾಬ್ ಅಂತ ಹೇಳಿ ಮೂವಿ ಚೆನ್ನಾಗಿ ಬಂದಿದೆ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಲ್ಯಾಂಗ್ವೇಜ್ ಕೂಡ ಅಷ್ಟೇ. ಹೌದು, ನಮ್ಮ ಕರ್ನಾಟಕಕ್ಕೆ ಅಂತ ಬಂದಾಗ ಕರ್ನಾಟಕದಲ್ಲಿ ಸುಮಾರು ರೀಜ್ನಲ್ ಲ್ಯಾಂಗ್ವೇಜಸ್ ಇದೆ. ಒಬ್ಬರು ಹೀರೋಯಿನ್ ಅಂತ ಗುರುತಿಸ್ಕೊಂಡಾಗ ಅವರು ಕನ್ನಡದಿಂದ ತಮಿಳು ತೆಲುಗುಗೆ ಹೋಗುವಂಥ ಇದು ಸಹಜ, ಅಂದರೆ ಇಟ್ ಈಸ್ ಗ್ರೋತ್ ಅಂತ ಹೇಳ್ತೀವಿ. ಬಟ್ ಕರ್ನಾಟಕದ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಕೂಡ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಮಾಡಿದರೆ ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳನ್ನೂ ಹೇಳ್ತೀನಿ. ಯಾಕೆಂದರೆ ನಮ್ಮ ಕರ್ನಾಟಕದ ರೀಜ್ನಲ್ ಲ್ಯಾಂಗ್ವೇಜ್ನ ನಾವೇ ಅದನ್ನು ಅಪ್ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಆ ಪ್ರಯತ್ನಕ್ಕೆ ನಿಮಗೆ ಒಂದು ದೊಡ್ಡ ಥ್ಯಾಂಕ್ಸ್ ಮತ್ತು ಅಭಿನಂದನೆ ನನ್ನ ಕಡೆಯಿಂದ. ಯಾಕೆಂದರೆ ನಾನು ಯಾವಾಗಲೂ ರೀಜನಲ್ ಲ್ಯಾಂಗ್ವೇಜಸ್ ಆಫ್ ಅವರ್ ಸ್ಟೇಟ್ ಮೇಲೆ ಸ್ವಲ್ಪ ವರ್ಕ್ ಮಾಡ್ತಾ ಇರ್ತೀನಿ. ಆದ್ದರಿಂದ ಸೊ ಇವಾಗ ಕೊಂಕಣಿ ಇರ್ಬೋದು, ತುಳು ಇರ್ಬೋದು, ಬ್ಯಾರಿ ಇರ್ಬೋದು, ಬಂಜಾರ, ಈ ಥರ ಸುಮಾರು ಅರೆ ಭಾಷೆ ಅಂತ ಸುಮಾರು ಭಾಷೆಗಳಿದೆ. ಸೊ ನೀವು ಯಾವುದೇ ಭಾಷೆ ಆದರೂ ನಟನೆ ಅಂತ ಬಂದಾಗ ನೀವು ಓಪನ್ ಆಗಿದ್ದೀರಾ? ಹೌದು, ಖಂಡಿತ. ಯಾಕಂದ್ರೆ ನನಗೆ ಮುಖ್ಯವಾಗಿ ಕ್ಯಾರೆಕ್ಟರ್ ವೈಸ್ ಇಷ್ಟಪಡ್ತೀನಿ. ಅದು ಯಾವ ಲ್ಯಾಂಗ್ವೇಜ್ ಆದರೂ ಆಗಿರ್ಬೋದು, ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಬೇಕು ಅನ್ನೋದೊಂದು ನನಗೆ ಆಸೆ. ಮತ್ತು ಇದಕ್ಕಿಂತ ಮುಂಚೆ ನೀವು ಹೇಳಿದ್ದು ಒಂದೇನು ಅಂತಂದರೆ, ಮನೆ ಬಿಟ್ಟು ಬಂದೆ, ಮೆಜೆಸ್ಟಿಕಲ್ ಲ್ಯಾಂಡ್ ಆದೆ ಅಂತ ಹೇಳಿದ್ರಿ.
ಇದು ಎಷ್ಟೋ ಜನ ನಮ್ಮ ಹೀರೋಗಳ ಕತೆ ಇದೇ ಆಗಿದೆ, ಅವ್ರು ಬಂದು ಮೆಜೆಸ್ಟಿಕಲ್ ಲ್ಯಾಂಡ್ ಆದೆ ಅಂತ. ಬಟ್ ಒಂದು ಗರ್ಲ್ ಚೈಲ್ಡ್ ಬಂದು ಮೆಜೆಸ್ಟಿಕಲ್ ಲ್ಯಾಂಡ್ ಆಗಿ ಅದು ಮನೆಯಿಂದ ಬಂದು ಆಮೇಲೆ ಒಂದು ಕರಿಯರ್ನ ಹುಡುಕೊಂಡು ಹೋಗಿ ಆಮೇಲೆ ನಾನು ನಿಮ್ಮ ಕರಿಯರ್ನ ಇವಾಗ ಸಕ್ಸಸ್ಫುಲ್ ಅಂತಲೇ ಹೇಳ್ತೀನಿ. ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಡನ್ 16 ಮೂವೀಸ್. ಒಂದು ಸಿನಿಮಾ ಮಾಡೋಕ್ಕೆ ಕಷ್ಟ ಇದೆ, ಬಟ್ 2016ಇಂದ 25 ಒಳಗೆ ನೀವು 16 ಸಿನಿಮಾಗಳು ಮಾಡಿದ್ದೀರಾ. ಬಟ್ ಈಗ ಸ್ವಲ್ಪ ನಿಮ್ಮ ಪೇಸ್ ಕಡಿಮೆ ಆಗಿದೆ ಅಂತ ಕೇಳ್ಪಟ್ಟೆ, ಯಾಕೆ? 16 ಮೂವಿ ಮಾಡಿದ್ದೀನಿ. ಇವಾಗ ಇಷ್ಟು ಮೂವಿ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಇನ್ಮೇಲೆ ಅಟ್ಲೀಸ್ಟ್ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂದರೆ, ಇವಾಗ ಮಾಡಿರೋವಂಥದ್ದು ಒಳ್ಳೆ ಪ್ರಾಜೆಕ್ಟ್ ಅಲ್ಲ ಅಂತ ಕೇಳ್ಬೋದು, ಮಾಡಿರೋದೆಲ್ಲ ಒಳ್ಳೆ ಪ್ರಾಜೆಕ್ಟೇ. ಅಟ್ಲೀಸ್ಟ್ ಸಾಕು ಒಂದು ರೆಕಗ್ನೈಸ್ ಆಗಿರೋಂಥ ನನಗಿಷ್ಟ ಆಗೋವಂಥ ಪಾತ್ರ ಸಿಗಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಲೈಕ್ ಪದ್ಮಾವತಿ, ಹೀರೋಯಿನ್ ಓರಿಯೆಂಟೆಡ್ ಆ ಥರ ಆ್ಯಕ್ಷನ್ ಮೂವೀಸ್, ಈ ಥರದ್ದು ತುಂಬ ಇಷ್ಟಪಡ್ತೀನಿ. ಅದಕ್ಕೇನೆಲ್ಲ ಪ್ರಿಪ್ರೇಷನ್ ಆಗಬೇಕು ಇವಾಗ ಟೈಮ್ ತೊಗೊಂಡು ನಾನು ಇವಾಗ ರೆಡಿ ಆಗ್ತಾಯಿದ್ದೀನಿ. ಫೈಟಿಂಗ್ ಕ್ಲಾಸ್ ಆಗಿರ್ಬೋದು, ಹಾರ್ಸ್ ರೈಡಿಂಗ್ ಆಗಿರ್ಬೋದು. ಸೊ ಹಂಗಾಗಿ ಈ ಟೈಮ್ ತೊಗೊಳ್ತಿದ್ದೀನಿ. ಈ ಟೈಮ್ ಆದಮೇಲೆ ಒಂದು ಸ್ವಲ್ಪ ದೊಡ್ಡದಾಗಿ ಇವಾಗ ನೆಕ್ಸ್ಟ್ ಮತ್ತೆ ಕಾಣಿಸ್ಕೊಳ್ತೀನಿ ಅಂತ ಅಂದರೆ ರೀ ಎಂಟ್ರಿ ಚೆನ್ನಾಗಿರಲಿ ಅಂತ. ಅಂದರೆ ನೀವು ಒಂದು ಹೀರೋಯಿನ್ ಆಗಿ ಎಸ್ಟಾಬ್ಲಿಷ್ ಆಗಿ 16 ಸಿನಿಮಾ ಮಾಡಿಬಿಟ್ಟಿದ್ದೀರಾ. ಸೊ ನಿಮ್ಗೇನು ಇನ್ನೂ ಮುಂದಕ್ಕೆ ಸಿನಿಮಾ ಮಾಡೋದು ಕಷ್ಟ ಆಗಲ್ಲ, ಯಾಕೆಂದರೆ ನಿಮಗೆ ಅಪ್ರೋಚ್ ಇರುತ್ತೆ, ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ, ಸಿನಿಮಾಗಳು ಮಾಡೋದು ಕಷ್ಟ ಆಗಲ್ಲ. ಬಟ್ ಆದರೂ ಇವತ್ತಿನ ದಿನ ನೀವೇನಂತ ಇದ್ದೀರಾ, ತಿರ್ಗಾ ನನ್ನ ಇಷ್ಟ ಆಗುವಂಥ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಫೈಟ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಹಾರ್ಸ್ ರೈಡಿಂಗ್ ಕಲಿತಾ ಇದ್ದೀನಿ, ಅದಕ್ಕೆ ಡ್ಯಾನ್ಸ್ ಕಲಿತಾ ಇದ್ದೀನಿ, ಮತ್ತು ಏನೋ ಇನ್ನೂ ನನಗೆ ಗೊತ್ತಿಲ್ಲದೆ ಇರೋವಂಥವನ್ನೆಲ್ಲ ಕಲಿತಾ ಇದ್ದೀನಿ ಅಂತ. ಆನ್ ದಿಸ್ ನೋಟ್ ನಾನು ನಿಮಗೆ ಒಂದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಏನು ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಬರೋಕ್ಕೆ ಅಂತ ಕಾಯ್ತಾ ಇರೋ ಫಿಮೇಲ್ ಆರ್ ಮೇಲ್ ಆರ್ಟಿಸ್ಟ್ಗಳಿಗೆ ಹೌ ದೇ ಹ್ಯಾವ್ ಟು ಗೆಟ್ ಪ್ರಿಪೇರ್ಡ್. ಯಾಕೆಂದರೆ ನೀವು ಆಗಲೇ 16 ಸಿನಿಮಾ ಮಾಡಿನೂ ಇನ್ನೂ ಪ್ರಿಪ್ರೇಷನಲ್ಲೇ ಇದ್ದೀನಿ ಅಂತೀರಾ. ಈಗಿನ ದಿನ ಜಗತ್ತಲ್ಲಿ ಜನ ಹೆಂಗೆ ಅಂದ್ಕೊಂಡಿದ್ದಾರೆ ಅಂದರೆ, ಅದೇ ನೀವು ಹೇಳಿದ್ರಲ್ಲ, ನಾನು ಮೆಜೆಸ್ಟಿಕಲ್ಲಿ ಬಂದು ಲ್ಯಾಂಡ್ ಆದಾಗ ಅಂದ್ಕೊಂಡೆ ನಾನು ಹಿಂಗೆ ಸಿಕ್ಬಿಡುತ್ತೆ, ಹಿಂಗೆ ಆಗ್ಬಿಡ್ತೀನಿ, ಹಂಗೆ ಆಗ್ಬಿಡ್ತೀನಿ. ಅಷ್ಟು ಸುಲಭ ಇಲ್ಲ. ಅದಕ್ಕೆ ನಿಮ್ಮ ಕಿವಿ ಮಾತು ಅವ್ರಿಗೆ